ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಎ ಬಿ ಸಿ ಜ್ಯೂಸ್ ಮಾಡೋದು ಹೇಳ್ತಾ ಇದ್ದೀನಿ. ಆ್ಯಪಲ್, ಬೀಟ್ರೂಟ್ ಮತ್ತು ಕ್ಯಾರೆಟ್ ಜ್ಯೂಸ್. ಮೊದಲೇ ಬಾರಿಗೆ ನನ್ನ ಚಾನಲ್ಗೆ ಬಂದಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ. ಮೊದಲಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ. ಆ್ಯಪಲ್, ಬೀಟ್ರೂಟ್, ಕ್ಯಾರೆಟ್, ಲೆಮನ್, ಜಿಂಜರ್ ಮತ್ತು ಪುದೀನ, ಮಿಂಟ್ ಲೀವ್ಸ್ ಇವನ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿ ಕಟ್ ಮಾಡಿ ಬೀಜಗಳನ್ನೆಲ್ಲ ತೆಗೆದು ನೀಟಾಗಿ ಕಟ್ ಮಾಡ್ಕೊಳ್ಳಿ. ಸಣ್ಣ ಸಣ್ಣದಾಗಿ ಕಟ್ ಮಾಡಿ. ಆ್ಯಪಲ್ ಎ ಬಿ ಸಿ ಜ್ಯೂಸ್ ಅಫ್ಕೋರ್ಸ್ ಇದು ತುಂಬ ಟ್ರೆಂಡಿಂಗಲ್ಲಿದೆ, ಬಟ್ ಇದು ತುಂಬ ಆರೋಗ್ಯಕರವಾಗಿ ಕೂಡ. ಇದರಿಂದ ನಮ್ಮ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ ಮೊದಲನೇದಾಗಿ. ಮತ್ತು ಇದರಲ್ಲಿರುವ ವಿಟಮಿನ್ಸ್, ಆ್ಯಂಟಿ ಆಕ್ಸಿಡೆಂಟ್ಸ್ ಎಲ್ಲ ನಮಗೆ ಭಾಳ ಒಳ್ಳೆಯದು. ಆಮೇಲೆ ಬೀಟ್ರೂಟಲ್ಲಿ ಮತ್ತು ಕ್ಯಾರೆಟಲ್ಲಿ, ಆ್ಯಪಲಲ್ಲಿ ಇರೋ ಫೈಬರ್ ಅಂಶಗಳು ಕೂಡ ತುಂಬ ಒಳ್ಳೆಯದು. ಮತ್ತು ಹಾರ್ಟ್ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ. ಆಮೇಲೆ ನಮ್ಮ ಸ್ಕಿನ್ ಗ್ಲೋಗೆ ಮತ್ತು ಹೇರ್ ಗ್ಲೋಗೆ ಕೂಡ ಇಂಪ್ರೂವ್ ಆಗುತ್ತೆ. ನಾನು ಹೇಳಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಕಟ್ ಮಾಡಿದ್ಕೊಳ್ಳೆ ಅದನ್ನೆಲ್ಲ ಮಿಕ್ಸಿ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡಬೇಕು. ಆ್ಯಪಲ್, ಬೀಟ್ರೂಟ್, ಕ್ಯಾರೆಟ್, ನಿಂಬೆ ರಸ ಒಂದು ಅಲ್ಲ ಅರ್ಧ, ನಾನಿದು ಒಂದು ತಿಂಗಳಿಗಾಗೋ ಅಷ್ಟು, ಅಂದರೆ ಒಂದೊಂದಾಗೆ ತೊಗೊಂಡಿದ್ದೀನಿ ಎಲ್ಲ ಐಟಮ್ಸು, ಬಟ್ ಇದು ಒಂದು ತಿಂಗಳು ಆಗುತ್ತೆ ನಿಮಗೆ. ಪುದೀನನೂ ಅಷ್ಟೇ, ಪುದೀನ ಆಪ್ಷನಲ್ಲು, ಬೇಕಿದ್ರೆ ಹಾಕ್ಬೋದು, ಬಟ್ ಇನ್ನು ಉಳಿದಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕೋದನ್ನ ಮರಿಬೇಡಿ. ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕಿ ಇವನ್ನೆಲ್ಲ ಮಿಕ್ಸಿ ಮಾಡುವಾಗ ನಿಮಗೆ ಮಿಕ್ಸಿ ಹಾಕ್ತಾಯಿಲ್ಲ ಅನಿಸಿದ್ರೆ ಒಂದು ಸ್ವಲ್ಪ ನೀರು ಹಾಕಿ ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಭಾಳ ನೀರು ಹಾಕೋದಕ್ಕೆ ಹೋಗಬೇಡಿ, ಯಾಕಂದರೆ ಅದನ್ನೆಲ್ಲ ನೀರಿನ ಅಂಶ ಇರುತ್ತೆ, ತುಂಬ ನೀರು ತೆಳುವಾಗ್ಬಿಡುತ್ತೆ. ಅದಕ್ಕೆ ಇದನ್ನು ಸೋಸಿ ಕೂಡ ಯೂಸ್ ಮಾಡ್ಬೋದು. ನಾನು ಸೋಸ್ತಾ ಇಲ್ಲ, ಇದನ್ನು ಹಾಗೆ ಬಳಸ್ತಾ ಇದ್ದೀನಿ. ಇದರಲ್ಲಿ ಇದು ಒಳ್ಳೆಯದಲ್ವ ಇದೆಲ್ಲ ತಿನ್ನೋದು, ಸೊ ಇದನ್ನು ಯಾಕೆ ಸೋಸೋದು ಅಂತ ನಾನು ಇದನ್ನು ಯಾವುದೂ ಸೋಸಿಲ್ಲ. ಹಾಗೆ ಇದನ್ನು ಐಸ್ ಕ್ಯೂಬಲ್ಲಿ, ಈ ರೀತಿ ಐಸ್ ಕ್ಯೂಬ್ ಟ್ರೇಯಲ್ಲಿ ಎಲ್ಲನೂ ಚೆನ್ನಾಗಿ ತುಂಬಿಸಿ, ಇದನ್ನು ನಾವು ಪ್ರತಿದಿನ ಇದನ್ನು ನೀವು ಫ್ರೀಝರಲ್ಲಿ 4 ತಾಸು ಇಲ್ಲಾಂದರೆ ರಾತ್ರಿ ಓವರ್ನೈಟ್ ಮಾಡಿಟ್ಬಿಟ್ಟು ಬೆಳಗ್ಗೆನೂ ಕೂಡ ಯೂಸ್ ಮಾಡ್ಬೋದು. ದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದೊಂದು ಟ್ಯಾಬ್ಲೆಟ್, ಈ ರೀತಿ ಒಂದೊಂದು ಕ್ಯೂಬ್ಸು ಸಣ್ಣವಿದ್ದರೆ 2 ಹಾಕ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಉಗುರು ಬೆಚ್ಚಗಿನ ನೀರು ಹಾಕಿ ಒಂದು ಗ್ಲಾಸ್ ಖಾಲಿ ಹೊಟ್ಟೆಯಲ್ಲಿ ಕುಡೀರಿ. ಕುಡಿದು ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳೋದನ್ನ ಮರಿಬೇಡಿ. ತುಂಬ ಆರೋಗ್ಯಕರವಾಗಿದ್ದು. ಇದೇ ರೀತಿ ನನ್ನ ಪೇಜನ್ನ ಫಾಲೋ ಮಾಡಿ. ಥ್ಯಾಂಕ್ ಯು.